ಎಲ್ರಿಗೂ ನಮಸ್ಕಾರ. ದಾವಣಗೆರೆಯಲ್ಲಿ ಇದೇನು ಸ್ವದೇಶಿ ಮೇಳ ಅಂತ ಮಾಡಿದ್ದಾರೆ, ಇದು ನಿಜಕ್ಕೂ ಸ್ವಾಗತಾರ್ಹ. ಸುಮಾರು 5 ದಿನದಿಂದ ಅಂದರೆ 11ನೇ ತಾರೀಕಿಂದ 15ರವರೆಗೂ ಈ ಒಂದು ಇವೆಂಟ್ ನಡೆಯುತ್ತೆ. ಈ ಜಾಗದಲ್ಲಿ ಯಾವುದೇ ಒಂದು ಇವೆಂಟ್ ಮಾಡಿದರೂ ಇಷ್ಟೊಂದು ಜನಸಂಖ್ಯೆ ಸೇರಿರೋದು ನಾವು ಯಾವತ್ತೂ ನೋಡಿಲ್ಲ. ದಾವಣಗೆರೆ ಜನತೆಗೆ ನಿಜವಾಗ್ಲೂ ನಾವು ಧನ್ಯವಾದ ಅರ್ಪಿಸಬೇಕು. ಸಾಕಷ್ಟು ಜನಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ ಸ್ವದೇಶಿ ಅಂದರೆ ನಮ್ಮದೇ ಆದಂಥ ದೇಶೀಯ ಉತ್ಪನ್ನಗಳು, ಎಲ್ಲ ರೀತಿಯಾದ ಉತ್ಪನ್ನಗಳು, ತಿಂಡಿ ತಿನಿಸುಗಳು ಸಹ ಇಲ್ಲಿ ಸಿಗ್ತಾ ಇದೆ. ಮಕ್ಕಳಿಗೂ ಬಗೆ ಬಗೆಯ ಆಟಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ವೀರೇಶ್ ಅವರಿಗೆ ನಾವೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ದಾವಣಗೆರೆ ಜನತೆಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ದಾವಣಗೆರೆ ಜನತೆಯೂ ವೀರೇಶ್ ಅವರಿಗೆ ಅಭಿನಂದನೆಗಳು ಹೇಳಬೇಕು. ಇದು ಸ್ವದೇಶಿ ಮೇಳ, ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ನಾಳೆ ಒಂದೇ ದಿನ ಇದೆ. ದಯವಿಟ್ಟು ನಮ್ಮ ಆಚಾರ ವಿಚಾರ, ನಮ್ಮ ಕಲ್ಚರು ಸ್ವದೇಶಿ ಮೇಳದಲ್ಲಿ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಹೀಗೆ ಪ್ರೋತ್ಸಾಹ ಕೊಡಿ. ಈ 4 ದಿನವೂ ಪ್ರೋತ್ಸಾಹ ಕೊಟ್ಟಿದ್ದೀರಾ ವೀರೇಶ್ ಅವರಿಗೆ, ಅವ್ರ ತಂಡದೊಂದಿಗೆ ನಾನು ಹೇಳ್ತಾ ಇರೋದು. ಇನ್ನೂ ನಾಳೆ ಒಂದು ದಿನ ಇದೆ. ದಯವಿಟ್ಟು ಯಾರ್ಯಾರು ನೋಡಿಲ್ಲ ಬಂದು ಈ ಸ್ವದೇಶ ಮೇಳವನ್ನು ಕಣ್ತುಂಬಿಕೊಂಡು ಇವರು ನಮ್ಮ ಫ್ರೆಂಡ್ ಅವರು ಸಜೆಷನ್ ಹೇಳ್ತಾರೆ. ನಮಸ್ಕಾರ, ನಾನು ಭೈರೇಶ್ವರ ಅಂತ ಅಡ್ವೊಕೇಟು. ಈಗಿನ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ನಾವು ಹಳೆಯದನ್ನೆಲ್ಲ ಮರ್ತುಬಿಟ್ಟಿದ್ದೀವಿ. ಈ ನಮ್ಮ ದಾವಣಗೆರೆ ಇದೊಂದು ಸದಾವಕಾಶ. ದಾವಣಗೆರೆ ಜನತೆಗೆ ಇದು ನಮಗೆ ಎಂಟ್ರೆನ್ಸಿಂದನೇ ಒಂದು ಹಳ್ಳಿ ಮನೆ ಗೋವುಗಳಿಂದ ನೋಡ್ಕೊತ ಬಂದ್ವಿ. ಇದೆಲ್ಲ ನಮ್ಮ ಹಳೆಯ ಪರಂಪರೆಗಳು. ಇದರಿಂದ ನಮಗೆ ಹೆಲ್ತಿಗೆಲ್ಲ ಬೆನಿಫಿಟ್ ಇದೆ. ತುಂಬ ಖುಷಿ ಅನ್ನಿಸ್ತು. ಇಷ್ಟು ದಿನ ಅವು ಇವು ಬೇರೆ ಎಕ್ಸಿಬಿಷನ್ಗಳು ನೋಡ್ತಿದ್ವಿ. ಈ ಥರ ಸ್ವದೇಶಿ ಮೇಳ ಆರ್ಗನೈಸ್ ಮಾಡಿರೋದು ನಮ್ಮ ದಾವಣಗೆರೆ ಜನದ ಸುದೈವ. ನಾಳೆ ಒಂದಿನ ಲಾಸ್ಟ್ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ ಅಂತ ನಾನು ಕೇಳ್ತೀನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ವೀರೇಶ್ ಅವರ ಎಲ್ಲ ಫ್ರೆಂಡ್ಸ್ಗಳಿಗೂ ನಮ್ಮ ಧನ್ಯವಾದಗಳು. ವಿಶೇಷವಾಗಿ